ಹಾಲು ಮತಕ್ಕೆ ಮೂಲ ಸ್ಥಾನವಾಗಿರುವಂತ ಯಾವಾದಿಪ್ಪ ಸ್ಥಾನ? ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹೌದ್. ಸುಕ್ಷೇತ್ರ ಹುಲಜಂತಿಯ ಪುಣ್ಯ ಭೂಮಿಯಲ್ಲಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಶಿವ ಪಾರ್ವತಿಯನ್ನೇ ಈ ಧರಣಿ ಮಂಡಲಿ ಕಳಿಸಿ ಇಳಿಸಿ ಆ ಪಾರ್ವತಿ ಪರಮೇಶ್ವರ ಕಡೆಯಿಂದ ಮುಂಡಾಸದ ಪದವಿ ಪಡೆದು ಹೌದ್ ಈ ಕೆಟ್ಟ ಕಲಿಕಾಲದೊಳಗ ಭಾರತದ ಪುಣ್ಯ ಭೂಮಿ ಕಾಶಿ, ಎರಡನೇ ಹಾಲು ಮತದ ಕಾಶಿ ಎಂದೇ ಖ್ಯಾತಿಯಾಗಿರುವಂತ ಹೌದಾಗಿರುವಂತಹ ಮೈಮಾಂತಕ ಮುತ್ಯ ಮಾಳಿಂಗರಾಯನ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಬೆಳಗಾವಿ ಜಿಲ್ಲೆಯ ಹೌದ್ ರಾಯಬಾಗ ತಾಲೂಕಿನ ಈ ರಾಯಬಾಗ ಪಟ್ಟಣದ ಹೌದು ಆರಾಧ್ಯ ದೈವನಾಗಿರುವಂತ ಯಾರಿಪ್ಪ ನನ್ನಪ್ಪ? ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ನೊಂದ ಭಕ್ತರ ಮನದೊಳಗ ನಂದಾದೀಪನಾಗಿ ಬೆಳಗುವಂತ ಹೌದಿಪ್ಪ ಹೌದು ರಾಯಬಾಗ ಪಟ್ಟಣದ ಆರಾಧ್ಯ ದೈವನಾಗಿರುವಂತ ಹೌದು ಸದ್ಗುರು ಭೀರದೇವರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದೊಳಗೆ ಬಂದು ಪಾಲ್ಗೊಂಡಿರುವಂತ ಹೌದಿಪ್ಪ ರಾಯಬಾಗ ಪಟ್ಟಣ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳಿಂದ ಹೌದು ಡೊಳ್ಳಿನ ಪದ್ಯ ಕೇಳಲು ಬಂದಿರುವಂತ ಡೊಳ್ಳಿನ ಹಾಡಿಕೆ ಅಭಿಮಾನಿಗಳೇ ಕಾರ್ಯಕ್ರಮದೊಳಗೆ ಬಂದು ಕೂಡಿರುವಂತ ವಿದ್ವಾಂಸ ಪಂಡಿತರೇ ಹೌದೌದು ಇವತ್ತಿನ ಈ ಕಾರ್ಯಕ್ರಮವನ್ನು ಕುರಿತು ನಿರ್ಣಾಯಕರಾಗಿ ಬಂದಿರುವಂತ ಆತ್ಮೀಯರು ಯಾರಿಪ್ಪ ಸರ್ ಅವರು? ಅಷ್ಟೇ ವಿದ್ವಾಂಸರು, ಪುರಾಣ ಪಂಡಿತರಾಗಿರುವಂತ ಅಳಗವಾಡಿ ಗ್ರಾಮದ ಹನುಮಂತ ಸರ್ ಅವರೇ. ತಮ್ಮೆಲ್ಲರ ಅಂತರಾತ್ಮಕ್ಕೆ ಸಾಕ್ಷಿಯ ಜ್ಯೋತಿಯಾಗಿರುವಂತ ಹೌದಿಪ್ಪ ಪರಮಾತ್ಮನಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ ಶರಣಾರ್ಥಿಯನ್ನು ಹೇಳಿ ಆತ್ಮೀಯ ಬಂಧುಗಳೇ, ನಮ್ಮ ಕಾರ್ಯಕ್ರಮ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾಡ್ರಿ. ಪ್ರಾರಂಭ ಮಾಡೋಕ್ಕಿಂತ ಮೊದಲ ಈ ದೈವಕ್ಕೆ ನಂದೊಂದು ವಿನಂತಿ. ಅದು ಏನು ಕೇಳ್ಬೇಕತ್ರಿಪ್ಪ ವಿನಂತಿ? ನಾ ಹಾಡ್ಲಕ್ಕತ್ತು ಸರ್ವಸಾಧಾರಣ 14 ವರ್ಷ ಆಯ್ತು. ನೀವು ಹಾಡ್ಲಕ್ಕತ್ತು. ಆದ್ರೆ ಮೊದಲಿಗೆ ಇಟ್ಟು ಗದ್ದಲು ಮಾಡಿದ್ ಇಲ್ಲೇ ನೋಡಿನ. ಯಾಕಂದ್ರೆ ಒಬ್ಬೊಬ್ರು ಹಿಂಗ್ ಮಾಡ್ತಾರೆ ಸರ್, ಬರ್ನ ವರ್ಣನ ಮಾಡಿಬಿಡ್ತಾರ, ಮ್ಯಾಗ ಗಿಡದಾಗೇರಿ ತೆಳಗ್ ಬೀಳ್ತಾವ ಮಂದಿ. ಹೌದೌದು. ನೀವು ಭಾರಿ ಮಂದಿರಿ ಅತ್ತಾರ. ಅವ್ರ ಸಂಗಾಟ. ಆದ್ರ ನಾ ಏನ್ ಹೇಳ್ತೀನಿ, ಏನಿಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಇಂಥ ಭಗವಂತನ ಜಾತ್ರೆ ನೇಮಿಸಿ ಜಾತ್ರೆ ಮಾಡಿ 15 ದಿವಸ ತನ ತಮ್ಮ ಪ್ರಪಂಚದ ಭಾರೆಲ್ಲ ಬದಿಗೊತ್ತಿ ಇಲ್ಲಿ ಬಂದು ದುಡಿತೀರಿ ಅಂದ್ರ ಆ ದೇವ್ರ ಹೆಂಗಿರ್ತಾನ ಹಂಗಿದ್ರೆ ಇದು ಕಾರ್ಯಕ್ರಮ ಯಶಸ್ವಿ ಆಗ್ತದ. ಹೌದಾ? ನಿಮಗೆಲ್ಲರಿಗೂ ಒಂದು ವಿನಂತಿ ಅದ. ಇದು ಯಾವುದೋ ಒಂದು ನಾಟಕ ಕಾರ್ಯಕ್ರಮ ಬ್ಯಾಡ. ಇತ್ತಿತ್ತಲಾಗ ಹಾಡ್ಲಕ್ ಕರೆಸ್ತಾರಲ್ಲ ಜಾನಪದ, ಅವ್ರಿಗೆ ಕರೆಸಿದ್ರಂದ್ರ ಗದ್ದಲು ಮಾಡಿದ್ರೆ ನಡೀತದೆ. ಯಾಕ ಅದು ಗದ್ದಲೇ ಇರ್ತದ. ಹೌದೌದು. ಆದ್ರೆ ಇದು ಕಾರ್ಯಕ್ರಮ ಯಾವಾದಿಪ್ಪ? ಭೀರದೇವರ ಜಾತ್ರೆ ನಿಮಿತ್ತ ಮಾಡಿಕೊಂಡು ಶಿವಸ್ಥಾನದ ಸೇವಾ ನಡೀತದೆ ಇವತ್ತು. ಹೌದಿಪ್ಪ ಹೌದು. ಶಿವಸ್ಥಾನ ಸೇವಾದೊಳಗ ನಾವು ಹೆಂಗಿರ್ಬೇಕಂತ ಕೇಳಿದ್ರ ಹೆಂಗ್ರಿಪ್ಪ? ದೈವಕ್ಕೆ ಕಲಾವಿದರು ಎಟ್ಟೆ ಶಾಣ್ಯರಿದ್ರು ಕಲಾವಿದರು ನಾವು 300 ಕಿಲೋಮೀಟರ್ ಹಿಡಿದು ದೂರ ಬಂದ್ರು ನಿಮಗೆ ಯಾವ ಸ್ಥಾನ ಕೊಡ್ತೀವತ್ತ ಕೇಳಿದ್ರ ನಾವು ನಿಮ್ಮ ಮಕ್ಕಳ ಸಮಾನ. ಹೌದಾ? ದೈವಕ್ಕೆ ಯಾವ ಸ್ಥಾನದ? ಮಕ್ಕಳ ಸ್ಥಾನಿಪ್ಪ. ಮಕ್ಕಳ ಸ್ಥಾನ ಅವ್ರಿಗದ, ಇಲ್ಲ ನಮ್ಗದೇನ್ರಿ? ದೈವಕ್ಕೆ ಯಾವ ಸ್ಥಾನ ಕೊಡ್ತೇವತ್ತ ಕೇಳಿದ್ರ ನಾವು ನಿಮ್ಮ ಮಕ್ಕಳು. ಹೌದಾ? ಯಾಕ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟು 300 ಕಿಲೋಮೀಟರ್ ಹಚ್ಚಿ ಕಡೆ ಮನೆ ಹಾಕುತ್ತಾರ. ಆದ್ರೆ ಇವತ್ತಿನ ದಿನ ನಿಮ್ಮ ಉಡ್ಯಾಗ ನಮಗ್ ಹಾಕ್ಯಾರು. ನಮ್ಮ ಪಾಲಿಗೆ ತಾಯಿ ತಂದಿ ದೇವರಂದ್ರ ನೀವೇ. ಮತ್ತ ನೀವಾಗಿ ಗದ್ದಲು ಮಾಡ್ಲಕತ್ತೀರಿ ಅಂದ್ರ ಕಾರ್ಯಕ್ರಮ ಒಂದಿಷ್ಟು ಕೆಡ್ತದ. ಹೌದಿಪ್ಪ ಹೌದು. ಫೋಟೋ ಹೊಡಿತಾವ.
ಈ ಕಾರ್ಯಕ್ರಮ ಕೆಡತಂದ್ರ ಒಮ್ಮೆ ಕಾರ್ಯಕ್ರಮ ಕೆಡತಂದ್ರ ಹಾ ಹಾ ಹೊತ್ತು ಹೊಂಡುತನ ಅದರ ರಶ್ ಕುಂದ್ರಂಗಿಲ್ಲ. ಹೌದಿಪ್ಪ ಹೌದು. ನಿಮಗೆ ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊತೀನಿ, ಹಾ ಇವತ್ತು ನಿಮಗೆ ಭಗವಂತನ ಚಿಂತನೆ ಮಾಡುವಂತ ಅವಕಾಶ ದೊರಕಿ ಬಂದವು. ಹೌದಿಪ್ಪ ಹೌದು. ಇವತ್ತಿನ ದಿನ ಹಾ ಒಬ್ಬ ಶ್ರೇಷ್ಠ ಸಂತ ತನ್ನ ವಚನದೊಳಗೆ ಹೇಳ್ತಾನ, ಏನ್ ಹೇಳ್ತಾನಿಪ್ಪ? ಗಾಳಿ ಬಿಟ್ಟ ಕೈಲೆ ತೂರಿಕೊಳ್ಳಿರಯ್ಯ, ನಾಳೆ ತೂರೇನೆಂದ್ರ ಗಾಳಿ ನಿಮ್ಮ ಸ್ವಾಧೀನವಲ್ಲ ಕಾಣಿರೋ. ಹೌದಾ? ಏನ್ ಹೇಳ್ತಾರ ಅವರು? ಹಾ ಗಾಳಿ ಬಿಟ್ಟ ಕೈಲೆ ತೂರಿಕೊಳ್ಳಿರಯ್ಯ, ನಾಳೆ ತೂರೇನೆಂದ್ರ ಗಾಳಿ ನಿಮ್ಮ ಸ್ವಾಧೀನವಲ್ಲ. ಅಲ್ಲಿಪ್ಪ ಅಲ್ಲ, ಶಿವಶರಣರು ಬೀಸಿದ ಗಾಳಿಯಲ್ಲಿ ಬೇಗನೆ ತೂರಿಕೊಂಡಾತ ನಿಜ ಶರಣ ಅಂಬಿಗರ ಚೌಡಯ್ಯ. ಹೌದಾ? ಇವತ್ತು ಯಾವ ಗಾಳಿ ಅದ್ರಿ? ಹಾ ಹಾ ರೇವಣ ಸಿದ್ಧ ಏನು ಮಾಡದ, ಬೀರದೇವ್ರ ಏನು ಮಾಡದ, ಮಾಳಿಂಗರ ಏನು ಮಾಡದ, ಏನು ಮಾಡ್ದ? ಸೋಮಲಿಂಗನ ಚರಿತ್ರೆ ಏನು, ಅಮೋಘ ಸಿದ್ಧನ ಚರಿತ್ರೆ ಏನು, ಭೂತಾಳ ಸಿದ್ಧನ ಚರಿತ್ರೆ ಏನು, ಮಲಕಾರ ಸಿದ್ಧನ ಚರಿತ್ರೆ ಏನು, ಏನಪ್ಪ ಏನನು? ಹೌದು. ಇವತ್ತು ಹೊತ್ತು ಹೊಂಡುತನ ಇದೆಲ್ಲ ನಿಮ್ಮ ಮುಂದೆ ಬಿಚ್ಚಿಡ್ಬೇಕಾಗ್ಯದ. ಹಾ ಹಾ ಎರಡೂ ಮ್ಯಾಳದವ್ರು, ಎರಡೂ ಮ್ಯಾಳಿನವರು. ಹೌದು. ಅದಕ್ಕೆ ರಾಯಬಾಗ ದೈವಕ್ಕ ನಮ್ಮನ್ನು ಬಹಳ ದೂರದಿಂದ ಕರೆಸಿರಿ. ಹಾ ಹಾ ತಾವೆಲ್ಲ ಒಂದಿಷ್ಟು ಶಾಂತಿ ಕಾಪಾಡಿದ್ರಿ ಅಂದ್ರ ಹಾ ಈ ಕಾರ್ಯಕ್ರಮಕ್ಕೆ ಶೋಭೆ ಬರ್ತದ. ಹೌದಿಪ್ಪ ಹೌದು. ಇನ್ನೊಂದು ವಿನಂತಿ ಏನಂತ ಕೇಳಿದ್ರ, ಏನ್ರಿಪ್ಪ ಇನ್ನೊಂದು? ಇವತ್ತ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ, ಆಗಲಿ, ಮಾತಾಡುವಂತ ಮಾತಿನಲ್ಲಿ ಆಗಲಿ ಆಗಲಿಪ್ಪ ಆಗಲಿ, ಒಂದಿಷ್ಟು ಲೋಪದೋಷಗಳು ಆಗ್ತಿರ್ತಾವ. ಆಗಿ ಆಗ್ತಾವ್ರಿಪ್ಪ. ಅದ್ರಾಗ ಇವತ್ತು ನನಗೊಂದು ಸ್ವಲ್ಪ ನೀವೆಲ್ಲ ಯೂಟ್ಯೂಬ್ನೊಳಗೆ ನನ್ನ ಸ್ವರ ಕೇಳಿರಿ. ಹೌದು. ಆದ್ರೆ ಒಂದು ಸ್ವಲ್ಪ ನನಗೆ ಜೀವಕ್ಕೆ ಲಘು ಇಲ್ಲ. ಹಾ ಹಾ ಆರಾಮಿಲ್ಲ ಮನುಷ್ಯ. ಆರಾಮ್ ತಪ್ಪಿ ನಗಡಿ ಉರಿ ಬಂದು ಹೌದು. ಒಂದಿಷ್ಟು ಸ್ವರ ಹೆಚ್ಚು ಕಡಿಮೆ ಆಗ್ಲಕತ್ತದ. ಹೌದು ಹೌದು. ಆದ್ರೆ ತಾವೆಲ್ಲ ಆ ಸ್ವರದ ಕಡೆ ಲಕ್ಷ್ಯ ಯಾರೂ ಕೊಡಬಾರದು. ನಿಮ್ಮ ಕಾರ್ಯಕ್ರಮ ಕೆಡ್ತದತ್ತೇಳಿ ಈ ಭಾವ ಇಟ್ಕೋಬೇಡ್ರಿ. ನೀವು ಗದ್ದಲು ಮಾಡಿದ್ರೆ ಮಾತ್ರ ಈ ಕಾರ್ಯಕ್ರಮ ಕೆಡ್ತದ. ಹೌದಾ? ಅದನ್ನಿಷ್ಟು ತಲೆಯಾಗಿ ಇಟ್ಕೊಂಡು ಹಾ ತಾವೆಲ್ಲ ಹೊತ್ತು ಹೊಂಡುತನ ನಮ್ಮ ಎರಡೂ ಸಂಘಕ್ಕೆ, ಹೌದಾ, ಈ ಎರಡೂ ಸಂಘ ಪರಿಚಯ ನಿಮಗೆ ಹೇಳಿಲ್ಲ. ಹೌದಿಪ್ಪ. 1 ನಿಮಿಷದೊಳಗೆ ನಮ್ಮ ಪರಿಚಯ ಹೇಳಿ ಹಾ ಮುಂದೆ ನಾ ಕ್ಯಾಲಿ ಹಾಡ್ತೀನಿ. ಹೌದಪ್ಪ, ಹೇಳಪ್ಪ ಹೇಳು. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಹಾ ಹಾ ಬೀರದೇವರ ಜಾತ್ರೆಯನ್ನು ಇಟ್ಟುಕೊಂಡು ಇಟ್ಟಿಕೊಂಡು 2 ಕಲಾ ಸಂಘಗಳನ್ನು ಇಲ್ಲಿ ಬರಮಾಡಿಕೊಂಡಿರಿ. ಯಾವ್ರಿಪ್ಪ ಕಲಾಗಾಯನ ಸಂಘ? ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹೌದಾ ಕರ್ಜಗಿ ಗ್ರಾಮದ ಶ್ರೀ ನಿಂಗರಾಯ ದೇವರ ಡೊಳ್ಳಿನ ಸಂಘ. ಇದು ನಮ್ಮ ಸಂಘ್ರಿಪ್ಪ. 3,500 ಕಿಲೋಮೀಟರ್ ಮ್ಯಾಗಿಂದ ಬಂದವರು. ಹಾ ಹಾ ಮಧ್ಯಾಹ್ನದಾಗ 3 ಗಂಟೆಗೆ ಬಿಟ್ಟಿದೆವು. ಹಾ ಧಾರ್ಯಾಗ ಎಲ್ಲಿ ಚಾ ಕುಡ್ದಿಲ್ಲ, ಹಾ ಎಲ್ಲಿ ನೀರು ಕುಡ್ದಿಲ್ಲ. ಹೌದೌದು. ಆದ್ರೂ ಇಲ್ಲಿ ಬಂದು 9:20ಕ್ಕೆ ಮುಟ್ಟಿದೆವು. ಹಾ ಹಾ ನಿಮ್ಮೂರಿಗೆ ಇಂಥ ದೂರದಿಂದ ನಮ್ಮನ್ನು ಕರೆಸಿರಿ. ಹೌದು. ನಮ್ಮ ಜೊತೆಯಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದರು. ಯಾರಿಪ್ಪ ಇವರು? ವಿಜಯಪುರ ಜಿಲ್ಲೆಯ ಮುದ್ದೇಬ್ಯಾಳ ತಾಲೂಕಿನ ಹೌದಾ ಹಡಲಗೇರಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹಾ ಹಾ ಒಬ್ಬ ಒಳ್ಳೆ ಗಾಯಕಿಯಾಗಿರುವಂತ ಶಾಂತಾಬಾಯಿ ಅವರ ಮೇಳ. ಹೌದಿಪ್ಪ ಹೌದು. ಇವತ್ತು ನಮ್ಮ ಜೊತೆ ಹಾಡಕ್ ಬಂದಾರಿಪ್ಪ. ಈ ಕಾರ್ಯಕ್ರಮ ಕುಡಿಸಿರಿ. ಹೌದು. ಈ ಎರಡೂ ಸಂಘದೊಳಗ ಹಾ ಹೊತ್ತು ಹೊಂಡು ತನ್ನ ಶಿವ ನಡೀತದ. ಹೌದಿಪ್ಪ ಹೌದು. ಯಾವ ತರವಾಗಿ ನಡಿಬೇಕನ್ನುವಂಥದ್ದು ಹಾ ಇಲ್ಲಿ ಕಮಿಟಿ ಅವರು ಹಾ ನಮ್ಮ ಸರ್ ಅವರು ಹೇಳಿಕೊಡ್ತಾರ. ಆಮೇಲೆ ಈ ಕಾರ್ಯಕ್ರಮ ನಾವು ನಡೆಸೋಣ, ಮುಂದೆ ಚಾಲನೆ ಮಾಡೋಣ. ಬರ್ರಿ ಯಾರು ಕ್ಯಾಲಿನಿರಿ. ಆಯ್ತು, ನಮ್ಮ ಆತ್ಮೀಯರಾಗಿರುವಂಥವ್ರು ನಮ್ಮ ಹನುಮಂತ್ ಸರ್ ಅವರು ಕ್ಯಾಲಿ ಪ್ರಾರಂಭ ಮಾಡ್ರಿ, ಮುಂದೆ ವಿಚಾರ ಮಾಡ್ತೀವಿ ಅಂದಾರ. ಯಥಾ ಪ್ರಕಾರವಾಗಿ 4 ನುಡಿ ಕ್ಯಾಲಿ ಹಾಡಿ ಮುಂದೆ ನಮ್ಮ ಜೊತೆ ಬರುವಂಥ ಶ್ರೇಷ್ಠ ಕಲಾವಿದರಾಗಿರುವಂಥ ಹಡಲಗೇರಿ ಕಲಾ ಸಂಘದವರಿಗೆ ಹೌದು ಚಾನ್ಸ್ ಕೊಟ್ಟು ಬಿಡೋನು. ಹೌದು. ದೈವ ಇದೇ ರೀತಿ ಶಾಂತತೆ ಕಾಪಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ನಂಬರ್ ವಿನಂತಿ. ಹೌದು ಹೌದು.